ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಡಿಫೆನ್ಸ್ ಬೆದರಿಕೆಯನ್ನ ಹಾಕಿದ್ದಾರೆ. ಸಾಕ್ಷಿಗಳಿಗೆ ಬೆದರಿಸಿದ್ದ ಮೂವರನ್ನ ಬಂಧನ ಮಾಡಲಾಗಿರುವಂತದ್ದು. ಒಟ್ಟು ಮೂವರು ದರ್ಶನ್ ಅಭಿಮಾನಿಗಳೇನಿದ್ದಾರೆ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ರಯಲ್ಸ್ ಆರಂಭ ಆಗಿದೆ. ಸೊ ಈ ಟ್ರಯಲ್ಸ್ ನ ಸಂದರ್ಭದಲ್ಲಿ ಸಾಕ್ಷಿಗಳು ನಮಗೆ ರಕ್ಷಣೆ ಬೇಕು, ದರ್ಶನ್ನ ಪರ ಇರುವಂತವರು ನಮಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಈಗ ಕೊಲೆ ಕೇಸ್ನಲ್ಲಿರುವಂತಹ ದರ್ಶನ್ಗೆ ಅಭಿಮಾನಿಗಳೇ ಕಂಟಕ ಆಗಿದ್ದಾರೆ. ಮೂವರು ಡಿ ಕಂಪನಿ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ, ದರ್ಶನ್ ಫ್ಯಾನ್ಸ್ ಸಂಘದವರು, ಅವರನ್ನ ಬಂಧನ ಮಾಡಲಾಗಿದೆ. ವೇಣು, ಸುಹಾಸ್, ಪುನೀತ್ ಇವರು ಡಿ ಕಂಪನಿ ದರ್ಶನ್ ಫ್ಯಾನ್ಸ್ ಸಂಘದ ಸದಸ್ಯರು. ಈ ಮೂರು ಜನರು ಕೂಡ ಸಾಕ್ಷಿ ಮೇಲೆ ಪ್ರೆಷರ್ ಅನ್ನ ಹಾಕುವಂಥದ್ದು, ಬ್ಲಾಕ್ ಮೇಲ್ ಅನ್ನ ಮಾಡುವಂಥದ್ದು, ಬೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಈ ವಿಚಾರವನ್ನ ಸಾಕ್ಷಿದಾರರು ಕಟಕಟೆಯಲ್ಲಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನಮಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ, ಬೆದರಿಕೆ ಬರ್ತಾ ಇದೆ ಅಂತ. ಅದಕ್ಕೆ ಮೂರು ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. 49ನೇ ಸಾಕ್ಷಿದಾರ ಸಂದೀಪ್ ಎಂಬಾತನಿಗೆ ವಾಟ್ಸ್ಆಪ್ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಈ ವಿಚಾರ ನ್ಯಾಯಾಲಯದಲ್ಲಿ ಸಾಕ್ಷಿದಾರ ಸಂದೀಪ್ ಹೇಳಿದ್ರು. ಈಗ ಈ ಒಂದು ಪ್ರಕರಣವನ್ನ ಭೇದಿಸುವಂತಹ ಪೊಲೀಸರು ಯಾರು 3 ಜನ ಇದ್ದಾರೆ ನೋಡಿ, ಬ್ಲಾಕ್ ಮೇಲ್ ಮಾಡಿದಂಥವ್ರು, ಬೆದರಿಕೆಯನ್ನು ಹಾಕಿದಂಥವರು, ಆ 3 ಜನರನ್ನು ಕೂಡ ಬಂಧನ ಮಾಡಲಾಗಿದೆ. ದಿಬಾಸ್ ಕಂಪನಿ, ಡಿ ಕಂಪನಿ ಈ ಒಂದು ಸಂಘದ ಸದಸ್ಯರು ಇವರೆಲ್ಲರೂ ಕೂಡ 3 ಜನರು ಒಟ್ಟು. ಸೊ ಈ 3 ಜನರ ಬಂಧನ ಆಗಿದೆ, ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಯಾಕಾಗಿ ನೀವು ಸಾಕ್ಷಿದಾರರಿಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡಿದ್ರಿ? ನಿಮ್ಮ ಹಿಂದೆ ಯಾರಾದ್ರೂ ಇದಾರಾ? ಅಭಿಮಾನಕ್ಕೋಸ್ಕರ ದರ್ಶನ್ ಬೇಗ ಜೈಲಿಂದ ಹೊರಗಡೆ ಬರ್ಲಿ ಅಂತಂತಕ್ಕೋಸ್ಕರ ನೀವು ಈ ರೀತಿ ಬೆದರಿಕೆಯನ್ನ ಹಾಕಿದ್ರಾ? ಅಥವಾ ದರ್ಶನ್ನ ಸಹಚರರು, ದರ್ಶನ್ನ ಕುಟುಂಬಸ್ಥರು ಯಾರಾದ್ರೂ ನಿಮ್ಮ ಕೈಯಿಂದ ಈ ರೀತಿ ಮಾಡಿಸಿದ್ರಾ? ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ಒಟ್ಟು 3 ಬಂಧನ ಆಗಿರುವಂಥದ್ದು. ಈ 3 ಕೂಡ ದರ್ಶನ್ರ ಅಭಿಮಾನಿಗಳು. ಯಾವಾಗ ಸಾಕ್ಷಿದಾರ ಈ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆಯನ್ನ ಬಿಚ್ಚಿಡ್ತಾನೆ ನೋಡಿ, ಆವಾಗ ಎಲ್ಲರೂ ಕೂಡ ದರ್ಶನ್ ಪರವಾಗಿದ್ದಂಥವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ಒಟ್ಟು 3 ಜನರ ಬಂಧನ ಆಗಿದೆ ಸಾಕ್ಷಿದಾರರ ಮೇಲೆ ಬೆದರಿಕೆ ಹಾಕುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ 3 ಜನ ಯಾರು? ಈ 3 ಜನ ದರ್ಶನ್ ಬೇಗ ರಿಲೀಸ್ ಆಗ್ಲಿ ಅಂತ ಈ ರೀತಿ ಮಾಡಿದ್ರ, ಅಥವಾ ಇವರ ಹಿಂದೆ ದರ್ಶನ್ನ ಕುಟುಂಬಸ್ಥರು ಅಥವಾ ದರ್ಶನ್ ಸಹಚರರು ಯಾರಾದ್ರೂ ಕೈವಾಡ ಇದೆಯಾ ಹೇಗೆ ಅಂತ? ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರವನ್ನ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಟ್ರಯಲ್ ಇರುವಂತ ಹಂತದಲ್ಲಿ ಯಾವುದೇ ಒಂದು ಆರೋಪಿ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಅದನ್ನ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಮಾಡುತ್ತೆ. ಯಾಕಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕುವಂಥದ್ದು ಟ್ರಯಲ್ ಮೇಲೆ ಮತ್ತೆ ಇದನ್ನ ಕನ್ವಿಕ್ಟ್ ಮಾಡುವಂತ ಹಂತದಲ್ಲಿ ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಕೋರ್ಟ್ ಕೂಡ ತುಂಬಾ ಗಂಭೀರವಾಗಿ ಈ ಒಂದು ವಿಚಾರವನ್ನ ಪರಿಗಣಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ಕೆಲವೊಂದು ಆರೋಪಿಗಳು ಸಾಕ್ಷಿಗಳಿಗೆ, ಅದರಲ್ಲೂ ಕೂಡ 49ನೇ ಸಾಕ್ಷಿಗೆ ಬೆದರಿಕೆ ಹಾಕಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ನ್ಯಾಯಾಲಯಕ್ಕೆ ಹಾಜರಾಗಿದ್ದಂತ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಕೆಲವರು ನನಗೆ ಫೋನ್ ಮಾಡಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯ ನುಡಿಯದಂತೆ ಸ್ಥಳ ಮಜರಲ್ಲಿ ನೀವು ಹೋಗಿಲ್ಲ ಎಂಬುವಂತೆ ನೀವು ಹೇಳಬೇಕು, ನಮ್ಗೇನು ಗೊತ್ತಿಲ್ಲ ಅಂತೇಳಿ ಹೇಳಬೇಕು ಅಂತೇಳಿ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ವಿಚಾರವನ್ನ ಯಾವಾಗ ನ್ಯಾಯಾಲಯದ ಮುಂದೆ ಪ್ರಸ್ತಾಪ ಆಗುತ್ತೆ ಕೂಡಲೇ ಇದ್ರ ಬಗ್ಗೆ ಗಮನ ವಹಿಸೋದಕ್ಕೆ ಪೊಲೀಸರಿಗೆ ಸೂಚನೆ ನೀಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿರ್ತಾರೆ. ಕೂಡಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ತನಿಖೆ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅದರಲ್ಲೂ ಕೂಡ ಡಿ ಕಂಪನಿ ಎಂಬ ದರ್ಶನ್ ಒಂದು ಅಭಿಮಾನಿಗಳ ಸಂಘ ಇದೆ, ಅಫಿಷಿಯಲ್ ಸಂಘ ಅಂತೇಳಿ ಈಗಾಗಲೇ ಅದು ಕರೆಸಿಕೊಳ್ಳುತ್ತೆ. ಆ ಒಂದು ಸಂಘದಲ್ಲಿ ಸದಸ್ಯರಾಗಿರುವಂತಹ 3 ಜನ ಸುಹಾಸ್, ವೇಣು ಮತ್ತೆ ಪುನೀತ್ ಎಂಬ 3 ಆರೋಪಿಗಳು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆ 3ರನ್ನು ಕೂಡ ಅರೆಸ್ಟ್ ಮಾಡಿ ಅವರ ಮೊಬೈಲ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಇವರು ಸಾಕ್ಷಿಗೆ ಬೆದರಿಕೆ ಹಾಕಿದ್ರು ಅಂತೇಳಿ ಗೊತ್ತಾಗಿದೆ. ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ A1 ಆರೋಪಿ ಸುಹಾಸ್ ಏನಿದೆ, ಈತ ತುಮಕೂರು ವಿಭಾಗದ ಒಂದು ಸದಸ್ಯ ಆಗಿದ್ದ. ಈತ ತುಮಕೂರು ವಿಭಾಗದ ದರ್ಶನ್ ಅಫಿಷಿಯಲ್ ಫ್ಯಾನ್ ಪೇಜ್ ಆಗಿರುವಂತಹ ಡಿ ಕಂಪನಿಯ ಒಂದು ಪೇಜ್ ಅನ್ನು ಕೂಡ ಈತ ಸೋಷಿಯಲ್ ಮೀಡಿಯಾದ ಪೇಜ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ
ದರ್ಶನ್ಗೆ ಇವರು ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ನೋಡ್ಬೇಕಾಗುತ್ತೆ. ಈ ಒಂದು ವಿಚಾರ ಈ ರೀತಿಯಾಗಿ ದರ್ಶನ್ ಅಭಿಮಾನಿಗಳಿಂದ ಸಾಕ್ಷಿ ಒಬ್ಬರಿಗೆ ಬೆದರಿಕೆ ಹಾಕಿರೋದು ಪರೋಕ್ಷವಾಗಿ ದರ್ಶನ್ ಇಲ್ಲಿ ಎಲ್ಲ ಒಂದ್ ಕಡೆ ಕಾರಣ ಆಗುತ್ತೆ. ಯಾಕಂದ್ರೆ ಆತನ ಮೇಲಿನ ಅಭಿಮಾನದಿಂದಾಗಿ ಇವರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ, ಈ ರೀತಿಯಾಗಿ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಏನಾದರೂ ತನಿಖೆ ವೇಳೆ ಪ್ರೂವ್ ಆಗಿದ್ರೆ ಇದು ದರ್ಶನ್ಗೆ ಮುಂದಿನ ಹಂತದಲ್ಲಿ ಸಾಕಷ್ಟು ಕಂಟಕ್ಕೂ ಕೂಡ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಇವರು ಆತನಿಗೆ ಬೆದರಿಕೆ ಹಾಕಿರೋದು ಅಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕಿರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ. ಆದ್ರೆ ಯಾವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ, ಇವರಿಂದ ಯಾರಾದ್ರೂ ಇದಾರ ಬೇರೆ ಬೇರೆ 3 ಜನರು ಸೇರ್ಕೊಂಡು 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದಾರಲ್ಲ, ಯಾವ ರೀತಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ, ಮತ್ತೆ ಈ 49ನೇ ಸಾಕ್ಷಿ ಸಂದೀಪ್ ಎಲ್ಲಿರುವಂತದ್ದು, ಸಂದೀಪ್ನ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಇವ್ರಿಗೆ ಇಷ್ಟು ಈಸಿಯಾಗಿ ಹೆಂಗ್ ಸಿಕ್ತು ಅಂತ. ಧನುಶ್ರೀ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರವನ್ನ ದರ್ಶನ್ ಅಭಿಮಾನಿಗಳು ಕೂಡ ಫಾಲೋ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಚಾರ್ಜ್ ಶೀಟ್ ಕೂಡ ಒಂದಷ್ಟು ಕಡೆ ಈಗಾಗಲೇ ವೈರಲ್ ಆಗಿತ್ತು. ಮತ್ತೆ ಕೆಲವರು ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ದರ್ಶನ್ ವಿಚಾರ ಅಂತ ಬಂದಾಗ ಅಭಿಮಾನಿಗಳು ಈ ಒಂದು ವಿಚಾರದ ಬಗ್ಗೆ ಆಗಾಗ ತಲೆ ಹಾಕುವಂತದ್ದಾಗಿರ್ಬೋದು, ಆ ಒಂದು ವಿಚಾರದ ಬಗ್ಗೆ ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅವರು ಕೂಡ ಚಾರ್ಜ್ ಶೀಟ್ ಪಡೆದು ಈ ರೀತಿಯಾಗಿ ಆ ಸಾಕ್ಷಿದಾರನ ಮಾಹಿತಿ ಪಡೆದಿರಬಹುದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಇವರು ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಈ ಸಂದೀಪ್ನ ವಿಚಾರವನ್ನ ಇವ್ರು ಯಾವ ರೀತಿ ಪಡೆದ್ರು, ಇವರಿಗೆ ದರ್ಶನ್ ಅಭಿಮಾನಿಗಳಿಗೆ ಸಾಕ್ಷಿಯ ವಿಚಾರ ಹೇಗೆ ಗೊತ್ತಾಯ್ತು ಅನ್ನುವಂಥದ್ದು ಇಲ್ಲಿ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಒಂದು ವೇಳೆ ದರ್ಶನ್ ಕುಟುಂಬಸ್ಥರು ಅಥವಾ ಬೇರೆ ಆರೋಪಿಗಳು 7 ಜನ ಈ ಒಂದು ಪ್ರಕರಣದ ಆರೋಪಿಗಳು ಜೈಲಿನಲ್ಲಿದ್ದಾರೆ, ಅವರನ್ನ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಈಗಾಗಲೇ ಹೊರಗಡೆ ಇದ್ದಾರೆ. ಹೀಗಾಗಿ ಆ ಆರೋಪಿಗಳು ಯಾರಾದ್ರೂ ಸಾಕ್ಷಿಗಳ ಬಗ್ಗೆ ಈ ಆರೋಪಿಗಳಿಗೆ ಹೇಳಿದ್ರ ಅಥವಾ ದರ್ಶನ್ ಕುಟುಂಬಸ್ಥರಿಂದ ಯಾರಿಂದಲಾದ್ರೂ ಇವರಿಗೆ ಮಾಹಿತಿ ಬಂದಿದೆಯಾ, ಅವೆಲ್ಲವೂ ಕೂಡ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಇಲ್ಲಿ ದರ್ಶನ್ ಏನಾದ್ರು ಅಥವಾ ದರ್ಶನ್ ಆಪ್ತ ವಲಯದಿಂದ ಬಂದ್ರು ಅದು ಕೂಡ ಇಲ್ಲಿ ದರ್ಶನ್ಗೆ ಕಂಟಕ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇಂಡೈರೆಕ್ಟ್ಲಿ ಕಾರಣ ಇಲ್ಲಿ ದರ್ಶನ್ ಆಗ್ತಾರೆ. ದರ್ಶನ್ ಮೇಲಿನ ಒಂದು ಅಭಿಮಾನಕ್ಕಾಗಿ ಈ ರೀತಿ ಮಾಡಿದ್ರ ಇಲ್ಲಿ 2 ಪ್ರಶ್ನೆಗಳು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಆಗಿ. ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಯಾವ ರೀತಿಯಾಗಿ ಇವರಿಗೆ ಸಾಕ್ಷಿಯ ವಿಚಾರ ಗೊತ್ತಾಯ್ತು ಅನ್ನುವಂಥದ್ದು ಒಂದು ಕಡೆ, ಆದ್ರೆ ಇವರಿಗೆ ಈ ರೀತಿಯಾಗಿ ಸೂಚನೆ ಯಾರು ಕೊಟ್ಟಿದ್ದು ಅನ್ನೋದು ಇಲ್ಲಿ ಪ್ರಮುಖವಾಗಿ ಆಗಿರುತ್ತೆ. ಇವರು ಅವರ ಮೇಲಿನ ದರ್ಶನ್ ಮೇಲಿನ ಅತಿಯಾದಂತ ಅಭಿಮಾನದಿಂದ ಈ ರೀತಿಯಾಗಿ ಮಾಡಿದ್ರು ಕೂಡ ಪರೋಕ್ಷವಾಗಿ ದರ್ಶನ್ ಇಲ್ಲಿ ಕಾರಣ ಆಗ್ತಾರೆ. ಮತ್ತೊಂದು ಕಡೆ ಯಾರಾದ್ರೂ ಆರೋಪಿಗಳು ಏನಾದ್ರೂ ಇವರಿಗೆ ಸೂಚನೆ ನೀಡಿದ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಸದ್ಯಕ್ಕೆ 3 ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗುತ್ತೆ. ತನಿಖೆ ವೇಳೆ ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗಬೇಕಿದೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗಾಗಿ.